ರಿಬ್ಬನ್ ಹಾಗೂ 2 ಜಡೆ ಕಂಪಲ್ಸರಿ ಮಾಡಿದೀವಿ. ಅದಕ್ಕಾಗಿ ರಿಬ್ಬನ್ ಅನ್ನ ಡೈಲಿ ಕಟ್ತಾ ಕುಳಿತರೆ ಲೇಟ್ ಆಗುತ್ತೆ. ಅದಕ್ಕಾಗಿ ಈ ರಿಬ್ಬನ್ ಇಂದ ಈ ತರ ಹೂ ಮಾಡಿಟ್ಕೊಂಡು ಡೈರೆಕ್ಟ್ ಆಗಿ ಈ ತರ ಕಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಆ ರೀತಿ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ರಿಬ್ಬನ್ ತಗೊಂಡು ನಿಮ್ಗೆ ಸಣ್ಣ ಹೂ ಬೇಕಾಗಿತ್ತು ಅಂದ್ರೆ 2 ಬೆರಳಲ್ಲಿ ಹಾಕೋಬೇಕು. ದೊಡ್ಡದು ಹೂ ಬೇಕಿತ್ತು ಅಂದ್ರೆ ನಡುವಿನ ಬೆರಳು ಬಿಟ್ಟು 3 ಬೆರಳಿಗೆ ಹಾಕಿ ಇಲ್ಲೊಂಚೂರು ಬಿಟ್ಟು ಕಟ್ಲಿಕ್ಕೆ ಬಿಟ್ಟು ಈ ರೀತಿ ನೋಡಿ. ಇದು ಈ ತರ ರೆಡಿ ಆಯ್ತು. ಚೆನ್ನಾಯ್ತು. ಇದನ್ನು ಈ ಕಡೆ ಏನ್ ಮಾಡ್ಬೋದು ಹಾಗೆ ಕಟ್ಬಿಟ್ರೆ ಮುಗಿತು ನೋಡಿ. ಕಟ್ಟಿ ಹೂ ಮಾಡ್ಕೊಂಡು ಹಾಕೊಳಕ್ ಲೇಟ್ ಆಗ್ತೈತಿ. ಈ ತರ ಸಣ್ಣ ರಬ್ಬರ್ ಹಾಕೊಂಡು ಈ ಕಡೆ ಹಾಕೊಂಡು ಜಡಿ ಹಾಕೊಂಡು ಅದ್ರ ಮೇಲೆ ಒಂಚೂರು ಗಂಟು ಹೊಡ್ಕೊಂಡು ನೀವ ಹಾಕೊಂಡ್ ಬಂದ್ರು ಮುಗಿದೋಯ್ತು. ಮಮ್ಮಿಗಳಿಗೆ ಟೆನ್ಷನ್ ಕೊಡಂಗಿಲ್ಲ. ಈ ತರ ಮಾಡ್ಕೊಂಡು ಹಾಕೊಂಡ್ ಬರ್ತೀರಿ ಎಲ್ಲರೂ.